ನಮಸ್ಕಾರ. ಹುಡುಗ ಮತ್ತು ಹುಡುಗಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಒಬ್ಬರಲ್ಲಿ ಧೈರ್ಯವಿದ್ರೆ ಇನ್ನೊಬ್ಬರಲ್ಲಿ ಸಹನೆ ಇರುತ್ತದೆ. ಒಬ್ಬರಲ್ಲಿ ಬುದ್ಧಿವಂತಿಕೆ ಇದ್ರೆ ಇನ್ನೊಬ್ಬರಲ್ಲಿ ಸಂಸ್ಕಾರವಿರುತ್ತದೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಸಂಸ್ಕಾರವಂತ ಪುತ್ರ ಮತ್ತು ಗುಣವತಿ ಪುತ್ರಿ ಒಂದು ಕುಲದ ಅತಿದೊಡ್ಡ ಆಸ್ತಿ. ಇಂದು ನಾವು ಇಂದಿನ ಯುವ ಪೀಳಿಗೆ ಹೇಗೆ ತಮ್ಮ ವ್ಯಕ್ತಿತ್ವವನ್ನು ಚಾಣಕ್ಯರ ನೀತಿಯಂತೆ ರೂಪಿಸಿಕೊಳ್ಳಬೇಕು ಎಂದು ತಿಳಿಯೋಣ. 1. ಹುಡುಗರ ಶಕ್ತಿ, ಜವಾಬ್ದಾರಿ ಮತ್ತು ರಕ್ಷಣೆ. ಚಾಣಕ್ಯರ ಪ್ರಕಾರ ಒಬ್ಬ ಹುಡುಗನ ನಿಜವಾದ ಸೌಂದರ್ಯ ಅವನ ಸ್ನಾಯುಗಳಲ್ಲಿಲ್ಲ, ಬದಲಿಗೆ ಅವನು ಹೊತ್ತುಕೊಳ್ಳುವ ಜವಾಬ್ದಾರಿಯಲ್ಲಿದೆ. ಉದ್ಯೋಗಿನಂ ಪುರುಷ ಸಿಂಹಮುಪೈತಿ ಲಕ್ಷ್ಮೀಹಿ, ಅಂದರೆ ಕಷ್ಟಪಟ್ಟು ದುಡಿಯುವ ಸಿಂಹದಂತಹ ಪುರುಷನನ್ನೇ ಸಂಪತ್ತು ಹುಡುಕಿಕೊಂಡು ಬರುತ್ತದೆ. ಒಬ್ಬ ಹುಡುಗ ಸ್ತ್ರೀಯರನ್ನು ಗೌರವಿಸುವವನು, ಸಂಕಷ್ಟದಲ್ಲಿ ಧೈರ್ಯಗೊಂದದವನು ಮತ್ತು ತನ್ನ ಗುರಿಯ ಬಗ್ಗೆ ಸ್ಪಷ್ಟತೆ ಇರುವವನೂ ಆಗಿರಬೇಕು. ವ್ಯಸನಗಳಿಂದ ದೂರವಿರುವ ಮತ್ತು ಶಿಸ್ತನ್ನು ಪಾಲಿಸುವ ಹುಡುಗ ಮಾತ್ರ ಇತಿಹಾಸ ನಿರ್ಮಿಸಬಲ್ಲ. ಹುಡುಗಿಯರ ಶಕ್ತಿ, ಬುದ್ಧಿವಂತಿಕೆ ಮತ್ತು ಸಂಸ್ಕಾರ. ಚಾಣಕ್ಯರು ಸ್ತ್ರೀಯನ್ನು ಗೃಹಲಕ್ಷ್ಮಿ ಎಂದು ಕರೆದಿದ್ದಾರೆ, ಆದರೆ ಅದರರ್ಥ ಕೇವಲ ಮನೆಯೊಳಗೆ ಇರುವುದಲ್ಲ. ಮನೆಯನ್ನು ಸ್ವರ್ಗವನ್ನಾಗಿ ಮಾಡುವ ಮತ್ತು ಸಮಾಜವನ್ನು ಮುನ್ನಡೆಸುವ ಶಕ್ತಿ ಅವಳಿಗಿದೆ. ಒಬ್ಬ ಹುಡುಗಿ ವಿದ್ಯಾವಂತೆಯೂ, ವಿವೇಚನೆಯುಳ್ಳವಳು ಮತ್ತು ಸಂಸ್ಕಾರವಂತೆಯೂ ಆಗಿರಬೇಕು. ಚಾಣಕ್ಯಳ ನೀತಿಯಂತೆ ಧೈರ್ಯವಂತ ಹುಡುಗಿ ಒಂದು ಸಾಮ್ರಾಜ್ಯವನ್ನೇ ಬದಲಾಯಿಸಬಲ್ಲಳು. ಸೌಂದರ್ಯಕ್ಕಿಂತ ಗುಣಕ್ಕೆ ಮತ್ತು ಜ್ಞಾನಕ್ಕೆ ಹೆಚ್ಚಿನ ಬೆಲೆ ನೀಡುವ ಹುಡುಗಿ ಎಂದಿಗೂ ಪರಾಜಿತಲಾಗುವುದಿಲ್ಲ. ಪರಸ್ಪರ ಗೌರವ ಮತ್ತು ಮಿತಿ. ಚಾಣಕ್ಯನ ಪ್ರಕಾರ ಗೌರವವಿಲ್ಲದ ಪ್ರೀತಿ ವಿಷಕ್ಕೆ ಸಮಾನ. ಇಂದಿನ ಕಾಲದಲ್ಲಿ ಹುಡುಗ ಮತ್ತು ಹುಡುಗಿಯರ ನಡುವಿನ ಸ್ನೇಹ ಅಥವಾ ಸಂಬಂಧಗಳು ಕೇವಲ ಆಕರ್ಷಣೆಯ ಮೇಲೆ ನಿಲ್ಲಬಾರದು. ಅದು ಪರಸ್ಪರರ ವ್ಯಕ್ತಿತ್ವ ಮತ್ತು ಸಾಧನೆಯನ್ನು ಗೌರವಿಸುವುದರ ಮೇಲೆ ಇರಲಿ. ಯಾರೂ ಯಾರನ್ನೂ ಬಳಸಿಕೊಳ್ಳಬಾರದು ಅಥವಾ ತುಳಿಯಬಾರದು. ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತಾಗ ಮಾತ್ರ ಆ ಸಂಬಂಧಕ್ಕೆ ಅರ್ಥ ಸಿಗುತ್ತದೆ. ನಿಮ್ಮ ಮರ್ಯಾದೆ ಮತ್ತು ಲಕ್ಷ್ಮಣ ರೇಖೆಯನ್ನು ಅರಿತು ಬದುಕುವುದು ಚಾಣಕ್ಯನ ಅತಿದೊಡ್ಡ ಕಿವಿಮಾತು. ನೀವು ಹುಡುಗನಾಗಿರಲಿ ಅಥವಾ ಹುಡುಗಿಯಾಗಿರಲಿ, ಮೊದಲು ಒಬ್ಬ ಒಳ್ಳೆಯ ಮನುಷ್ಯರಾಗಿ. ನಿಮ್ಮ ಸಾಧನೆ ನಿಮ್ಮ ಗುರುತಾಗಲಿ. ಇಂದಿನ ಯುವ ಪೀಳಿಗೆಯಲ್ಲಿ ನೀವು ಬದಲಾಗಬೇಕು ಎಂದು ಬಯಸುವ ಒಂದು ವಿಷಯ ಯಾವುದು? ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಗೆಳೆಯ ಗೆಳತಿಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಗೌರವದ ಪಾಠ ಕಲಿಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜ್ಞಾನದ ಹಾದಿಯಲ್ಲಿ ಸಾಗಿ. ಇದು ನಿಮ್ಮ ಚಾಣಕ್ಯ.